ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾರ್ಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ಕೂಡ ನಮ್ಮ ಸುತ್ತಮುತ್ತಲಿನ ನಿಸರ್ಗನ ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಮನೆ ಸುತ್ತಲೂ ಏನೇನಿದೆ ಅಂತ ಹೇಳಿ ನೋಡ್ತಿದ್ದಾಗಲೇ ಗೊತ್ತಾಗಿರ್ಬೋದು ನಿಮಗೆ. ಇದು ಇನ್ನೊಂದು ವ್ಲಾಗ್. ಅಲ್ಲಿ ನೀರು ಬಿಡ್ತಾ ಇದ್ವಲ್ವ ನಮ್ಮ ಮನೆ ಎದುರಿಗೆ. ಇದು ನಮ್ಮ ಓಲ್ಡ್ ಮನೆ. ಈಗ ಯಾರೂ ಇಲ್ಲ ಇಲ್ಲಿ. ನಮ್ಮ ದೊಡ್ಡಪ್ಪ ಅವರು ಬಂದು ಹೋಗ್ತಾ ಇರ್ತಾರೆ. ಇಲ್ಲೂ ಕೂಡ ನೀರು ಬಿಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಪಂಪ್ ಸೆಟ್ ಬಿಟ್ಟಿದ್ದೀನಿ. ಒಂದು ಬಾವಿಗೆ 3 ಪಂಪ್ ಸೆಟ್ ಇದೆ. ಇಲ್ಲಿ 3 ಮನೆಗೆ 3 ಪಂಪ್ ಸೆಟ್ಟು. ಇಲ್ಲಿಂದ ಪೈಪ್ ಹೊಡೆದ್ರೆ ಸೀದಾ ಅಲ್ಲಿ ಹೋಗ್ಬೇಕು ನೀರು ಬಿಡೋದಕ್ಕೆ. ಇಲ್ಲಿ ಎಲ್ಲ ಕಡೆನೂ ಸಿಮೆಂಟ್ ಹಾಕ್ಸಿದ್ದೀವಿ. ಎಲ್ಲರೂ 3 ಜನ. ಮಣ್ಣು ಅನ್ನೋದೇ ಇಲ್ಲ ಇಲ್ಲಿ. ಇಲ್ಲೆಲ್ಲ ನೀರು ಬಿಡ್ತಾ ಇದ್ದಾರೆ ನಮ್ಮ ಪಪ್ಪ. ಇಲ್ಲೂ ಕೂಡ ತೆಂಗಿನ ಮರಗಳಿವೆ ಸುಮಾರಷ್ಟು. ಹೊಸದಾಗೂ ಕೂಡ ಹಾಕಿದ್ದಾರೆ ಇಲ್ಲಿ ತೆಂಗಿನ ಮರನ. ನೋಡಿ, ಇಲ್ಲೆಲ್ಲ ಹೂವಿನ ಗಿಡಗಳೇ ಇವೆ. ಈ ಮೊತ್ತಿ ಮಲ್ಲಿಗೆ ಅಂತೀವಲ್ವ, ಅದೇ. ಇಲ್ಲೆಲ್ಲ ನಂದೇ ಬಟ್ಟೆ ರಾಶಿ ಬಿದ್ದಿದೆ, ಒಗ್ದಾಕಿರುವಂಥದ್ದು. ತುಂಬ ಚೆನ್ನಾಗಿ ಬಿಸಿಲಿದೆ ಅಲ್ವಾ, ಅದಕ್ಕೋಸ್ಕರ ಸುಮಾರಷ್ಟು ಇವೆ ಇಲ್ಲಿ ಹೂವಿನ ಗಿಡಗಳು. ಇದು ನೋಡಿ, ಇದು ಏನಂತ ಗೊತ್ತಿದೆಯಾ? ಇದು ಶಿವಲಿಂಗ. ಹಳೆ ಕಾಲದಲ್ಲಿ ಮಣ್ಣು ಅಗಿಬೇಕಿದ್ರೆ ನಮಗೆ ಸಿಕ್ಕದಂಥದ್ದಿದ್ದು. ಅದಕ್ಕೆ ಈ ಶೇಪಲ್ಲಿ ಸ್ಥಾಪನೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಹೆಸರು ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿದೆ ಮಾತ್ರ, ಶಂಖಪುಷ್ಪದ ಥರನೇ. ಕಲರ್ ಮಾತ್ರ ಚೆಂದ ಇದೆ ನೋಡಿ. ಸುಮಾರಷ್ಟು ಗಿಡಗಳಿವೆ ಇಲ್ಲಿ. ನಮ್ಮ ದೊಡ್ಡಮ್ಮ ಹಾಕಿರುವಂಥ ಗಿಡಗಳು ಇವೆಲ್ಲ. ಮೊದಲೆಲ್ಲ ಚೇಂಜ್ ಆಗಿತ್ತು ಇಲ್ಲಿ, ಈಗೆಲ್ಲ ಪೂರ್ತಿನೇ ಚೇಂಜ್ ಆಗಿಬಿಟ್ಟಿದೆ. ಈ ಗಿಡದ ಹೆಸರು ಏನು ಅಂತ ಹೇಳ್ತೀರಾ? ನನಗೆ ಗೊತ್ತಿಲ್ಲ ಹೆಸರು. ಫುಲ್ ಹರಡ್ಕೊಂಡು ಬಿಡ್ತೀವಿ ಇಲ್ಲೆಲ್ಲ. ಇದಕ್ಕೆ ನಾವು ವಿಟಮಿನ್ ಅಂತ ಕರಿತೀವಿ. ವಿಟಮಿನ್ ಸೊಪ್ಪು. ಸಣ್ಣದಾಗೆಲ್ಲ ಇದರ ಸುಕ್ಕ ಮಾಡ್ತಿದ್ರು. ಈಗೆಲ್ಲ ಹಾಗೆ ಬಿದ್ದಿದೆ, ಇದು ಯಾರು ತೆಗಿಯೋದಿಲ್ಲ. ಹಾಗಾಗಿ ಚಿಗುರನ್ನಷ್ಟೇ ತೆಗೆದು ಸುಕ್ಕ ಮಾಡ್ತಿದ್ರು ಮೊದಲೇ ನಮ್ಮ ಮಮ್ಮಿ, ದೊಡ್ಡಮ್ಮ ಅವರೆಲ್ಲರೂ. ಈ ತೆಂಗಿನ ಮರ ನೋಡಿ, ನನ್ನ ಮದುವೆ ಟೈಮಲ್ಲಿ ಹಾಕಿರೋದಿದು. ನನ್ನ ಮದುವೆಗಾಗಿ ಎಷ್ಟು ವರ್ಷ ಆಯಿತು ಅಷ್ಟೇ ವರ್ಷ ಆಗಿದೆ ಇದಕ್ಕೆ. ಅಷ್ಟು ಉದ್ದ ಆಗಿದೆ ಈಗ ನೋಡಿ. ಇದು ಎಲ್ಲದಕ್ಕೂ ಫಲ ಬಿಟ್ಕೊಂಡಿದೆ ನೋಡಿ. ಫುಲ್ ಸುತ್ತಲೂ ಇದೇ ನಮ್ಮ ಹಳೆ ಮನೆ. ಆ್ಯಕ್ಚುಲಿ ಇಲ್ಲಿ ಕೆಲಸದವರೆಲ್ಲ ಮಲ್ಕೊಂಡಿದ್ದಾರೆ. ಹಾಗಾಗಿ ಅರ್ಧದಲ್ಲೇ ನಾನು ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಯಾವಾಗಲಾದರೂ ಪೂರ್ತಿಯಾಗಿ ಒಳಗಡೆಯಿಂದ ತೋರಿಸ್ತೀನಿ ಮನೇನ. ಹೊರಗಡೆಯಿಂದಲೇ ಶೂಟ್ ಮಾಡಿದ್ದೇನೆ. ದೇವ್ರ ಫೋಟೋ ಎಲ್ಲ ಕಾಣಿಸ್ತಾ ಉಂಟು ನಿಮಗೆ. ಇದು ನೋಡಿ, ಇದಕ್ಕೆ ನಾವು ಮಿಷೆ ಫುಲ್ ಅಂತ ಕರಿತೀವಿ. ಮೆಣಸಿನ್ಕಾಯಿ ಹೂವು ಅಲ್ವಾ ಇದು? ನಾನು ಅಂದ್ಕೊಂಡಿದ್ದು ಅದೇನೆ. ನಿಮಗೇನಾದರೂ ಬೇರೆ ಹೆಸರು ಇದ್ದರೆ ಹೇಳಿ. ಈ ಹೂವು ನೋಡಿ, ಯೆಲ್ಲೋ ಕಲ್ಲರು ದಾಸವಾಳ. ಇದು ಒಂದರಲ್ಲೇ ಇನ್ನೊಂದು ಹೂವು ಆಗುತ್ತೆ. ಚೆಂದ ಇದೆ ಮಾತ್ರ, ಬೇರೆ ಡಿಫ್ರೆಂಟಾಗಿದೆ ಇದು. ಪಚ್ಚೆ ಹಾವು ಗೇವನ होता है पूरा झाड़. ಹಾಂ ಮಕ್ಕಡೆ ಸಾಂಗ್ನಾ ಕಾಕಾಯಿ. ನನ್ನ ದೊಡ್ಡಮ್ಮನಿಗೆ ಹೇಳಿದ್ದೀನಿ ಗಿಡ ತಗೊಂಡು ಹೋಗ್ತೀನಿ ಅಂತೇಳಿ. ನೋಡಿ, ಅದೊಂದು ಗಿಡ, ಮತ್ತು ಇಲ್ಲೊಂದು ಅಂಡೆ ಹೂವು ಅಂತ ಹೇಳಿದ್ನಲ್ಲ, ಅದೊಂದು ಗಿಡ ತೊಗೊಂಡು ಹೋಗ್ಬೇಕು. ಹೋದ ಸಲನೇ ಅವರಿದ್ದಾಗ ಹೇಳಿದ್ದೆ ನಾನು, ನನಗೆ ಬೇಕು ಅಂಥೇಳಿ. ಲಗೇಜ್ ಜಾಸ್ತಿ ಇದೆ ಅಂಥೇಳಿ ತಗೊಂಡು ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಈ ಸಲ ಸುಮಾರಷ್ಟು ಗಿಡ ಎಲ್ಲ ತೊಗೊಂಡು ಹೋಗ್ಬೇಕು ನನಗೆ. ನೋಡಿ ಎಷ್ಟು ವ್ಯೂ ನೋಡಿ, ಸೂರ್ಯ ಇದರೊಳಗಡೆಯಿಂದ ಬಂದಿದ್ದಾನೆ. ಇಲ್ಲೆಲ್ಲ ಕರಿಬೇವು ಗಿಡಗಳೇ ಇವೆ. ಒಂದು ದೊಡ್ಡ ಗಿಡ ಇದೆ ಇಲ್ಲಿ. ಅದ್ರ ಬೇರಿಗೇನೆ ಸುಮಾರಷ್ಟು ಹುಡ್ಕೊಂಡಿದ್ವು ಇಲ್ಲಿ. ಬಟ್ ಇದು ಬೇರೆಯವ್ರ ಮನೆ ಅಂಗಳ. ಇದು ನಮ್ಮದು ಈ ಪಾಗರಿಂದ ಆಚೆಗಿದೆ, ಅಲ್ಲಿ ಹುಡ್ಕೊಂಡಿದೆ ಎಲ್ಲದು. ಇದು ಊಟ ಎಲ್ಲ ಆಗಿ ಸಂಜೆ ಕ್ಲಿಪ್ಪಿಂಗ್. ಇದು ನಾನು ವಾಟೆ ಹುಳಿನ ಕಟ್ ಮಾಡ್ತಾ ಕೂತಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಪಾರ್ಸಲ್. ಇದು ಅಮ್ಮನ ಮನೆ ಬಂದಾಗ ಹಾಗೆ ಅಲ್ವಾ, ಸುಮಾರಷ್ಟು ಪಾರ್ಸಲ್ಗಳೇ ಇರ್ತವೆ ತೊಗೊಂಡೋಗ್ಬೇಕಿದ್ರೆ. ಅವರಿಗೂ ತರ್ತಾರಲ್ವ, ಅದರಲ್ಲಿ ನನಗೂ ಸ್ವಲ್ಪ ಎತ್ತಿಡ್ತಾರೆ ಅವರು. ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ. ಈ ಈಳಿಗೆ ಮಣಿಗೆ ಚೆಂದ ಇದೆ ನೋಡಿ. ಇದು ನಮ್ಮ ದೊಡ್ಡಮ್ಮಂದು. ಇದರಲ್ಲಿ ಕಟ್ ಮಾಡೋದಕ್ಕೆ ಆರಾಮಾಗುತ್ತೆ. ಯಾಕಂದರೆ ನಮ್ಮ ಪಪ್ಪನಿಗೆ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ತಗೊಂಡು ಬಂದಿದ್ದಾರೆ ಅವರು. ವಾಟೆ ಹುಳಿ ನೋಡಿ, ಇದಕ್ಕೆ ನಾ ತೊಳೆದು ಈಗ ಕಟ್ ಮಾಡಿದ್ದೀವಿ. ತೊಳೆದು ಆಮೇಲೆ ಉಪ್ಪು ಹಾಕಿ ಒಣಗಿಸ್ಬೇಕು ಇದನ್ನು. ಅಷ್ಟೆಲ್ಲ ಕೆಲಸ ಇದೆ. ತೊಂದರಾಗಿಲ್ಲ, ಇದಕ್ಕೆ ಕೆಲಸ ಸುಮಾರಷ್ಟು ಸಿಗುತ್ತೆ. ಮಾಡೋದಕ್ಕೆ ಬೆನ್ನು ನೋವು ಬಂದೋಗುತ್ತೆ ಅಷ್ಟೇ. ಆದರೆ ನಮಗೆ ಬೇಕೇ ಬೇಕಲ್ವ ಕರಾವಳಿಯವರಿಗೆ. ಇದು ಇಲ್ಲದೆ ಮೀನು ಸಾರೇ ರೆಡಿ ಆಗೋದಿಲ್ಲ ನಮ್ಮ ಮನೆಯಲ್ಲಿ.
ಇಲ್ಲೆಲ್ಲ ಹಾಗೆ ಅಲ್ವಾ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಇದು ಮೀನು ತಂದಿದ್ದಾರೆ ನಮ್ಮ ಮನೆಯಲ್ಲಿ. ವಾರದಲ್ಲಿ 4 ದಿನ ಮೀನೇನೆ. ಇದು ತರ್ಲಿ ಮೀನು ಜೊತೆಗೆ ಬಾಂಗಡೆ ಮೀನು, ಸ್ವಲ್ಪ ದೊಡ್ಡ ದೊಡ್ಡದು. ಇಲ್ಲಿ ನೋಡಿ 3 ದೊಡ್ಡ ಬಾಂಗಡೆ ಮೀನಿದೆ, ಫ್ರೆಶ್ ಆಗಿದೆ ಮಾತ್ರ. ನಾನಿವತ್ತೆ ಬಾಂಗಡೆ ಮೀನು ಫ್ರೈ, ಬಾಂಗಡೆ ಮೀನು ಸಾರು ಮತ್ತು ಈ ಬಾಯಿಗೆ ಮೀನಿದು ಹುಳಿ ಮಾಡ್ತಾಯಿದ್ದೀನಿ. ನಮ್ಮ ಅತ್ತಿಗೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ, ನಾನು ಅದ್ರ ಪ್ರಿಪ್ರೇಷನ್ ಎಲ್ಲ ಮಾಡಿ ಅಡುಗೆ ಮಾಡ್ತಾಯಿದ್ದೀನಿ. ಇದು ಹುಳಿಗೆ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ನೋಡಿರ್ಬೋದಲ್ವ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ. ಮಸಾಲ ಸೇಮೇನೆ, ಏನು ಚೇಂಜಸ್ ಇಲ್ಲ. ಇದು ಸಾರಿಗೆ, ಬಂಗಡೆ ಸಾರಿಗೆ ಜುಮ್ಮನ್ಕಾಯಿ, ಉಪ್ಪು, ಮಸಾಲೆ ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಹುಳಿಗೆ ಈಗ ನಾನು ಕುದಿಸಿದ್ದೀನಿ, ಬಾಯಿಗೆ ಮೀನನ್ನ ಹಾಕ್ತಾಯಿದ್ದೀನಿ. ನಾವು ತರ್ಲೆ ಅಂತ ಕರಿತಾರೆ ಇದಕ್ಕೆ. ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಮೊದಲೇ ಮಸಾಲೆನ ಕುದಿಸ್ಕೊಂಡ್ರೆ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಮತ್ತು ಮೀನು ಹುಡಿಯಾಗೋದಿಲ್ಲ. ಸರ್ 1-2 ನಿಮಿಷದಲ್ಲಿ ಬೆಂದುಬಿಡುತ್ತೆ ಮೀನೆಲ್ಲ, ಈಸಿ ಆಗುತ್ತೆ. ಇಲ್ಲ ಅಂದರೆ ಅದು ಮಸಾಲೆ ಕುದಿಯೋ ತನಕ ಮೀನನ್ನು ಕುದಿಸ್ಬೇಕಾಗುತ್ತೆ, ಎಲ್ಲನೂ ಪುಡಿಯಾಗಿಬಿಡುತ್ತೆ ಅಷ್ಟೇ. ಅದಕ್ಕೋಸ್ಕರ ಯಾವತ್ತೂ ಮಸಾಲೆನ ಮೊದಲು ಕುದಿಸ್ಕೊಳ್ಳಿ, ಆಮೇಲೆ ಮೀನನ್ನು ಹಾಕಿ, ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ಈಗ ಎಲ್ಲದನ್ನು ಹಾಕಿ ರೆಡಿ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಒಂದೊಂದಾಗಿ. ನೋಡಿ, ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ಇದಕ್ಕೆ ಒಂದು 2 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ನೋಡಿ, ರೆಡಿ ಆಗಿದೆ ಬಾಯಿಗೆ ಮೀನು ಹುಳಿ. ಕನ್ನಡದಲ್ಲಿ ಹತ್ತ ಅಂತಾರೆ ಕೆಲವರು, ನಾವು ಸಾಲ್ ಅಂತ ಕರಿತೀವಿ ಇದಕ್ಕೆ. ರೆಡಿಯಾಗಿದೆ. ಜೊತೆಗೆ ಈ ಸೈಡ್ ಸಾರು ಕೂಡ ರೆಡಿ ಆಗ್ತಾ ಇದೆ, ಕುದಿ ಬಂದಿಲ್ಲ ಇನ್ನು. ಬಂದ ಮೇಲೆ ಮೀನು ಹಾಕಬೇಕು ಅದಕ್ಕೆ. ಈ ಕಡೆ ಫ್ರೈಗೆ ಮಸಾಲೆನ ಹಚ್ಚಿಟ್ಟಿದ್ದೀನಿ, ಬಾಯಿಗೆ ಮೀನು ಮತ್ತು ಬಾಂಗಡೆ ಮೀನು ಎರಡೂ ಹಚ್ಚಿಟ್ಟಿದ್ದೀನಿ. ಇದು ನಿನ್ನೆದು ಸ್ವಲ್ಪ ಉಳಿದಿತ್ತು ಮೀನು, ಅದನ್ನು ನಾನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ನಾನು. ಈ ಕಡೆ ಮೀನು ಕೂಡ ಫ್ರೈ ಆಗಿದೆ. ಈಗ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡೋದೆ. ಆಮೇಲೆ ಸಂಜೆ ಏನು ಶೂಟ್ ಮಾಡಿದ್ದೀನಿ ಅದನ್ನು ಮುಂದಿನ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ನಿಮಗೇನಾದರೂ ಈ ರೀತಿ ನನ್ನ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸಬ್ಸ್ಕ್ರೈಬರ್ಗಿಂತ ವ್ಯೂವ್ಸೇ ಜಾಸ್ತಿ ಇದೆ. ಹಾಗೆ ಯಾರ್ಯಾರು ನೋಡ್ತಾ ಇದ್ದಾರೆ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನನಗೂ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.